ಉಪಮುಖ್ಯಮಂತ್ರಿಗಳು ಆಲೋಚನೆ ಮಾಡೇ ಮಾತಾಡ್ತಾರೋ ಮಾತಾಡ್ಬಿಟ್ಟು ಆಲೋಚನೆ ಮಾಡ್ತಾರೋ ನನಗೆ ಗೊತ್ತಾಗ್ತಿಲ್ಲ. ನನಗೆ ಅರ್ಥ ಆಗ್ತಿಲ್ಲ ಕೆಲವು ಸರಿ ಅವ್ರದ್ದು. ಇವತ್ತು ಯಾವುದೋ ಒಂದು ಇದರಲ್ಲಿ ಮಾತಾಡ್ತಾ ಇದ್ದಾಗ ಬಿಟ್ಟರು ಒಂದನ ಬೆಂಗಳೂರು ಮಂದಿಗೆ ಉಪಕಾರ ಸ್ಮರಣೆ ಇಲ್ಲ. ಅವ್ರಿಗೆ ಎಷ್ಟು ಮಾಡಿದ್ರು ಅಷ್ಟೇ. ಯಾರು ಬೈಕೊಂಡ್ರು ಸರಿನೇ, ನೀರಿಂದರ ಯಾರು ಟೀಕೆ ಮಾಡಿದ್ರು ಸರಿನೇ, ಏನೇ ಹಾಕ್ಕೊಳ್ಳಿ ನೀರಿಂದರ ಹೆಚ್ಚಿಸ್ತೀವಿ. ಸ್ವಲ್ಪ ಡಿಕ್ಟಟೋರಿಯಲ್ ಟಾಕ್ ಅದು. ಈ ಮಾತಿಗೆ ತೀವ್ರ ಆಕ್ರೋಶ ಸಹಜವಾಗಿ ಬಂತು ಎಲ್ಲ ಕಡೆಯಿಂದ ನಮ್ಮ ದೇಶದಲ್ಲಿ. ಟಿ ಶಿವಕುಮಾರ್ ಅವರೇ ದಿಮಾಕಿನ ದುರಂಕಾರದ ಮಾತುಗಳಿಗೆ ನಾಡಿನ ಜನ ತಕ್ಕ ಪಾಠ ಕಳಿಸ್ತಾರೆ ಅಂತ JDSನವರು, GKC ನೀವು ಜನಪೀಡಕರು ಅಂತ BJPಯವರು, ನಿಮಗಿದೆಯೇನ್ರಿ ಉಪಕಾರ ಸ್ಮರಣೆ ಅಂತ ಇನ್ಯಾರೋ ಒಬ್ಬರು, ಅಶ್ವಥ್ ನಾರಾಯಣ್ ಈ ಜನರದ್ದು ಉಪಕಾರ ಇಲ್ಲ ಗೌರವ ಇಲ್ಲ ಅನ್ನೋದ್ರ ಮೇಲೆ ನೀವು ಯಾಕ್ರಿ ಬೆಂಗಳೂರು ಮಂತ್ರಿಯಾಗಿದ್ದೀರಿ ಅಂತ ಅವರು. ಇದು ನೀರಿನ ದರ ಏರಿಕೆ ಅಪರಾಧ ಎಂದು ಅಶೋಕ್ ಅವರು. ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ವಾ ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರವ್ರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ. ಉಪಕಾರ ಸ್ಮರಣೆ ಅಬ್ಬಬ್ಬಬ್ಬ, ಉಪಕಾರ ಸ್ಮರಣೆ ಅಂದ್ರೆ ಏನು ಅಂತ ಹೇಳಿ ಸ್ವಾಮಿ. ನೀವು ಬದುಕಿ ಬಾಳಿ ಎಲ್ಲಾರು ನೀವು ಉದ್ಧಾರ, ನಿಮ್ಮ ಸರ್ಕಾರದಲ್ಲಿರೋರೆಲ್ಲ ಉದ್ಧಾರ ಆಗಿರೋದು ಎಲ್ಲಿಂದ? ಬೆಂಗಳೂರಿಂದ. ಈ ನಗರಕ್ಕೆ ಉಪ್ಪು ತಿಂದವರು ಅಟ್ಲೀಸ್ಟ್ ಒಂದು ಸ್ವಲ್ಪನಾರ ನಿಷ್ಠೆ ಬೇಡವಾ? ನಿಷ್ಠೆ ತೋರಿಸಿ, ಜಿದ್ದನ್ನು ತೋರಿಸ್ತಾ ಇದ್ದಾರೆ. ಪಾಪರಾಗಿ ಬರ್ಬತ್ತಾಗ್ಬಿಟ್ಟಿದೆ. ಗ್ಯಾರಂಟಿ ಹೇಳ್ತಾ ಇದ್ದಲ್ಲ, ಗ್ಯಾರಂಟಿನೂ ಕೊಡಕ್ಕೆ ದುಡ್ಡಿಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿ ಏನೋ ವಾಪಸ್ ತೆಗೆದು ಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡಕ್ಕೆ ಹೋದ್ರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡೋ 12 ಜನ ಶಾಸಕರನ್ನ ಕೊಟ್ಟ ಮೇಲೂ ಉಪಕಾರ ಸ್ಮರಣೆ ಮಾತಾಡೋದು ಎಷ್ಟು ಸರಿ ಸರ್? ಆ ಕ್ಷೇತ್ರದ ಜನ ಕೇಳ್ಬೋದು. ಈಗ ಆಗರೆ ಶಾಸಕರನ್ನ ಯಾರನ್ನ ಆಯ್ಕೆ ಮಾಡಿದ್ದಾರೋ ಅವ್ರನ್ನ ಕೇಳ್ಬೋದು. ನಾವು ನಿಮಗೆ ನಂಬಿ ಮತ ಹಾಕಿ ಶಾಸಕರು ಮಾಡಿದ್ವಲ್ಲ, ನಮ್ಮ ಮನೆ ಒಳಗೆ ಹಾವು ಕಪ್ಪೆ ಬರ್ತಿದೆಯಲ್ಲ, ಅಥವಾ ನಮ್ಮ ಮಳೆ ಬಂದ ತಕ್ಷಣ ಚರಂಡಿ ನೀರು ತುಂಬ್ಕೊಳತ್ತಲ್ಲ, ಅಥವಾ ನೀರು ಕಂಡಾಗ ಒಂಥರ ಬಿಟ್ರ ಕಳ್ಳ ಅನ್ನೋ ಥರ ಬರುತ್ತಲ್ಲ, ಅದು ಪವರ್ದು ಹಿಂಗಲ್ಲ, ಟ್ರಾಫಿಕ್ ಹಿಂಗಲ್ಲ, ಫುಟ್ಪಾತ್ ಹಿಂಗಲ್ಲ, ರೋಡು ಅದೇ ಚಂದ್ರದ್ದು ಭೂಮಿ ಎಲ್ಲ ಗ್ಯಾಪ್ಸೋ ಟೈಪ್ ರೋಡ್ ಇದೆಯಲ್ಲ, ನಿಮಗಳಿಗೂ ಉಪಕಾರ ಇದೆಯೇನ್ರಪ್ಪ ಸ್ಮರಣೆ ಅಂತ ಕೇಳ್ಬೋದು. ಅವ್ರು ಯಾರೇನಾದ್ರು ಹೇಳ್ಕೊಳ್ಳಿ, ಟೀಕೆ ಮಾಡ್ಕೊಳ್ಳಿ, ನಾನು ಮಾಡೋದೇ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. 8 ವರ್ಷದಿಂದ ನಿಮ್ಗೆ ಅಧಿಕಾರ ಇದೆ, ಅದನ್ನು ಮಾಡಬಹುದು. ಯಾರೇನಾದ್ರು ಮಾಡ್ಕೊಳ್ಳಿ, ಟೀಕೆ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜಾಗ ಇರೋದು ಒಂದೇ, ಚುನಾವಣೆ. BBMP ಎಲೆಕ್ಷನ್ವರೆಗೆ ಜನ ಕಾಯಬೇಕಾಗ, ಹಾಗೊಂದು ಹೊಸದೇನೋ ಹೇಳಿದ್ರೆ ಕಾಯ್ಬೇಕಷ್ಟೆ. ಕಾಯಿರಿ, ನಿಮ್ಮ ನಿರ್ಧಾರ ಮಾಡಿ. ಆಗ ಯಾರು ಆನರಬಲ್ DCM ಇದನ್ನು ಹೇಳೋವಾಗ 9 ವರ್ಷದಿಂದ ಆಗಿಲ್ಲ. ಇಟ್ ಇಸ್ ಬಿಕಮ್ ಇಂಪೆರಿಟಿವ್ ಆಗೋಗಿದೆ ನಮ್ಗೆ ಅದನ್ನು ಮಾಡಬೇಕಾದಂಥದ್ದು. ಜಲಮಂಡಳಿ ನಷ್ಟದಲ್ಲಿದೆ, ಸಂಬಳ ಕೊಡಕ್ಕಾಗ್ತಿಲ್ಲ ಅಂತಂದ್ರೆ ಇದು ಗ್ಯಾರಂಟಿ ಎಫೆಕ್ಟ್ನ ಮೊದಲ ಗುಳ್ಳೆ. ಅದನ್ನು ಹೇಳಂಗಿಲ್ವ? ನೆಕ್ಸ್ಟ್ ಗುಳ್ಳೆಗಳು ಬರ್ತವೆ, ಮಕಾಮೂತಿ ಮೇಲೆಲ್ಲ ಬರುತ್ತೆ ಗುಳ್ಳೆಗಳ ನೆಕ್ಸ್ಟ್. ಇದು ಮೊದಲ ಗುಳ್ಳೆ. ಎಲ್ಲ ಭಾಗ್ಯಗಳನ್ನು ಕೊಟ್ಟವರು ಜಲಭಾಗ್ಯವನ್ನ ಒಂದು ಕೊಟ್ಟು ನಿಮ್ಗೊಂದು ಸಂಬಳ ಕೊಡಕ್ಕಾಗಲ್ವೇನ್ರಿ? BWSSBಗೆ ನಿಭಾಯಿಸೋಷ್ಟು ಹಣ 8 ವರ್ಷದಿಂದ BWSSB ಸಂಬಳ. ಈ ಪರಿಸ್ಥಿತಿ ನೆನ್ನೆ ಬಂದಿಲ್ವಲ್ಲ, ಅಲ್ಲಿಂದ ಸಂಬಳ ಕೊಟ್ಕೊಂಡೇ ಬಂದ್ರಲ್ಲ, ಈಗ ಯಾಕೆ ಸಂಬಳ ಕೊಡಕ್ಕಾಗ್ತಿಲ್ಲ? ಬಿಕಾಸ್ ದಿ ಮನಿ ಈಸ್ ಡೈವರ್ಟೆಡ್ ಎಲ್ಸ್ವೇರ್. ಕಾಸಿಲ್ಲ, ಹಾಕಕ್ಕಲ್ಲಿ ನಿಮಗೆ ಫೇರ್, ಸ್ಟಿಲ್ ಫೇರ್. ಒಂದು ವೇಳೆ ಮಾಡಲೇಬೇಕಾಗಿದ್ರೆ ಅದನ್ನು ಮಾಡಬೇಕು. ಎರಡನೇದು, ಬಿಲ್ ಕಟ್ಟೋರು ಕಟ್ತಾರೆ, ಕಟ್ಟಿಸ್ಕೋಬೇಡಿ ಅಂತ ಯಾರು ಹೇಳಿರೋದು? ಪೆಂಡಿಂಗ್ ಉಳಿಸ್ಕೊಂಡಿದ್ದೀವ್ರು ಯಾರು? ಹೂ ಎಸ್ ಟೋಲ್ಡ್ ಎನಿಬಡಿ? BWSSBನವ್ರಿಗೋ ಅಥವಾ ನಿಮ್ಮ ಸರ್ಕಾರಕ್ಕೋ ಬಿಲ್ಲನ್ನು ಕಟ್ಟಿಸ್ಕೋಬೇಡಿ ಅಂತ ಯಾರು ಹೇಳಿದೀವಾ? ಇಲ್ಲ. ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಕಟ್ಟಿಸ್ಕೊಳ್ಬೇಕಾದ ನಿಮ್ಮ ಕರ್ತವ್ಯ ಅಲ್ವಾ? ಹಾಗಾದರೆ ಕಟ್ಟದೇ ಇದ್ದವ್ರು ಮುಂದೇನೂ ಕಟ್ಟಲ್ಲ, ನೀವು ಜಾಸ್ತಿ ಮಾಡಿದ್ರು ಕಟ್ಟಲ್ಲ. ನೀವು ಅವ್ರು ಯಾಮರ್ಸೆ ಮಾಡಿಸ್ತಾರೆ ಅವ್ರು ಅದನ್ನು. ಹಾಗಾದ್ರೆ ಕಟ್ಟೋರು ಪಾಪ ಕಟ್ಟಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ತೀರಾ? ಆವಾಗ ಸಮ್ ಲಾಜಿಕಲ್ ರೈಸ್ಗಳನ್ನು ಡಿಫೆಂಡ್ ಮಾಡೋದು ತಪ್ಪಲ್ಲ. ನಾನು ಹೇಳೋದು 9 ವರ್ಷ ಆಗಿದೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ರೈಸ್ ಆಗಿದೆ, ಕನೆಕ್ಷನ್ಸ್ ಜಾಸ್ತಿ ಆಗಿದೆ, ಇದು ನೀರಿಂದ ಕನ್ಸಂಪ್ಷನ್ ಹಿಂಗಾಗಿದೆ, ಇದು ಹಿಂಗಾಗಿದೆ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸು ಹೀಗೆ ಬೆಳೆದು ಬಿಟ್ಟಿದೆ, ಇದಾಗಿದೆ. ಆಗ ಒಂದು ಮಾರ್ಜಿನಲ್ಲಿ ಒಂದು ಮಾಡಬೇಕಾಗಿ ಬರುತ್ತೆ. ಬಟ್ ಕಟ್ಟದೇ ಇರೋರ ಮೇಲೆ ಗದಾಪ್ರಹಾರ ಮಾಡಿ ಕಟ್ಟಿಸ್ತೀನಿ ಅದರಲ್ಲೊಂದಷ್ಟು ಬರುತ್ತೆ. ಜನ ಒಂದು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕನ್ವಿನ್ಸಿಂಗ್ ಆಗಿರಬೇಕು. ಅದು ಬಿಟ್ಬಿಟ್ಟು ಇವರು ಉಪಕಾರ ಸ್ಮರಣೆ ಇಲ್ಲೋ.
ಅದನ್ನೆಲ್ಲ ರಾಜಕೀಯವಾಗಿ ಹೇಳ್ತಿದ್ದಾರೆ. ಎಲೆಕ್ಷನಲ್ಲಿ ಕನಕಪುರದಲ್ಲಿ ಅವರು ಸುರೇಶ್ ಅವರು ಸೋತ್ಬಿಟ್ರು. ಅದಕ್ಕೆ 2 ಕಾರಣ, ಒಂದು ಬೆಂಗಳೂರು ಸೌತು ಮತ್ತು ರಾಜರಾಜೇಶ್ವರಿ ನಗರ ಅವ್ರು ಇಬ್ಬರು ಕೈ ಎತ್ಬಿಟ್ರು. ಸರಿ, ಜನ ಇಲ್ಲ, ಅದಕ್ಕೆ ಕೋಪ ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಕೆಲವರು ರಾಜಕೀಯವಾಗಿ ಹೇಳ್ತಾರೆ, ಗೊತ್ತಿಲ್ಲ. ಲಾಸ್ಟ್ಲಿ ಉಪಕಾರ ಸ್ಮರಣೆ ಜನರಿಗೆ ಇರಬೇಕು ಎಂಬ ನಿಮ್ಮ ನಿರೀಕ್ಷೆ ಮತ್ತು ವಾದನೆ ತಪ್ಪು. ಯಾಕೆ ಸರ್? ನೀವು ಏನೇ ಕಾರ್ಯ ಕೆಲಸ ಮಾಡಿದ್ರು ಧರ್ಮಕ್ಕೆ ಮಾಡ್ತಾ ಇಲ್ಲ, ಮನೆಯಿಂದ ಯಾವುದು ತಂದು ನಿಮ್ಮ ಕರ್ತವ್ಯ. ಯಾಕಂದ್ರೆ ಆ ಸೇವೆ ಎಂಬ ಕರ್ತವ್ಯವನ್ನ ಮಾಡಲಿಕ್ಕೆ ನೀವು ಆಯ್ಕೆಯಾಗಿ ಪಾಪ ಬಂದಿರೋದೆಲ್ಲರೂ. ಜನ ಏನು ನಿಮ್ಮನ್ನು ಕರೆದೇ ಇಲ್ಲ ಅಲ್ವಾ? ಕರ್ತವ್ಯ. ಎರಡನೇದು, ಆ ಏನೇ ಕೆಲಸ ಮಾಡಿದರೋ ಅದು ಯಾವುದು ನಿಮ್ಮ ವೈಯಕ್ತಿಕವಾದ ಆರ್ಥಿಕ ಶಕ್ತಿ, ಹಣ ಅಲ್ಲ. ಜನರ ದುಡ್ಡಲ್ಲಿ ಜನರಿಗೆ ಮಾಡಿ ನಾನು ಮಾಡಿದೆ ಅಂತ ನೀವು ಕೂಗಾಡ್ತಾ ಇದ್ರಲ್ಲ, ಬಲ 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 ಬೋ ಅಂತ. ನಾವೇನು ಮಾಡೋಣ? ನಿಮ್ದಾ ದುಡ್ಡು? ಯಾರದ್ದೇ ಆಗಲಿ, ಡಿ ಕೆ ಶಿವಕುಮಾರ್ ಅಂತಾನೆ ಹೇಳ್ತಿಲ್ಲ ನಾನು. ನಾವು ಮಾಡಿದ್ವಿ, ನಾವು ಕೊಟ್ವಿ. ಏನು ಎಲ್ಲಿಂದ ಕೊಟ್ರಿ? ಏನು ನಿಮ್ಮ ಮನೆಯಿಂದ ಕೊಟ್ರಾ? ಹಾಗಾಗಿ ಐ ಥಿಂಕ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕ್ಯಾನ್ ಮೇಕ್ ಅ ಕರೆಕ್ಷನ್ಸ್ ಅಂಡ್ ಕಂಟ್ರೋಲ್ ವೆನ್ ಹಿ ವಾಂಟ್ಸ್ ಟು ಮೇಕ್ ಸರ್ಟನ್ ಅನೌನ್ಸ್ಮೆಂಟ್ಸ್. ಅದನ್ನು ಈ ರೀತಿ ಜನರ ಮೇಲೆ ತೆಗೆಸಿದ್ರೆ ಜನ ಕೇಳಲ್ಲ. ಬ್ರ್ಯಾಂಡ್ ಬೆಂಗಳೂರು ಕನಸಿನ ಭಾಗವಾಗಿ ಇಂದಿನ ಸಂಪುಟ ಸಭೆಯಲ್ಲಿ ಹಲವು ನಿರ್ಣಯ ಕೈಗೊಳ್ಳಲಾಯಿತು. 12,690 ಕೋಟಿ ವೆಚ್ಚದಲ್ಲಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ರಸ್ತೆ ನಿರ್ಮಿಸುವ ಯೋಜನೆಗೆ ತಾತ್ವಿಕ ಒಪ್ಪಿಗೆ ನೀಡಿದರು. ಅಲ್ಲದೆ 500 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ 250 ಅಡಿ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೂ ಅನುಮೋದನೆ ಸಿಕ್ತು. ಇದಕ್ಕಾಗಿ ಹೆಮ್ಮಿಗೆಪುರ ಬಳಿಯ ನೈಸ್ ರಸ್ತೆಯ ವೃತ್ತದಲ್ಲಿ ಗುರುತಿಸಲಾಗಿದ್ದಂತಹ ಜಾಗವನ್ನು ಪುನರ್ ಪರಿಶೀಲಿಸಲು ತೀರ್ಮಾನಿಸಿದೆ. ಅಲ್ಲದೆ ಮೈಸೂರು ಮಿನರಲ್ ಸಂಸ್ಥೆಯ ಎ ವೃಂದದ ಅಧಿಕಾರಿಗಳಿಗೆ 4ನೇ ವೇತನ ಆಯೋಗದ ಶಿಫಾರಸಿನಂತೆ ಬಾಕಿ ವೇತನ ಬಿಡುಗಡೆಗೆ ಒಪ್ಪಿಗೆ ಕೊಟ್ಟಿದೆ. ಹೆಬ್ಬಾಳ ಸಿಲ್ಕ್ ಬೋರ್ಡ್, ಹೆಬ್ಬಾಳ ಬೆಂಗಳೂರು ಈ ಕಡೆ ಉತ್ತರ ಭಾಗದಲ್ಲಿ ದಕ್ಷಿಣ ಭಾಗದ ಸಿಲ್ಕ್ ಬೋರ್ಡ್ 18 ಕಿಲೋಮೀಟರ್ ಸುರಂಗ ರಸ್ತೆಯನ್ನು ಇವ್ರು ಪ್ಲಾನ್ ಮಾಡ್ತಿದ್ದಾರೆ. ದಟ್ಸ್ ಓಕೆ, ಏನಾದ್ರು ಒಂದು ಮಾಡಬೇಕಲ್ಲ. ಏನೂ ಮಾಡದೇ ಇದ್ರೆ ನಾವೇನು ಮಾಡಿಲ್ಲ ಅಂತೀವಿ, ಏನಾದ್ರು ಮಾಡೋಕ್ಕೋದ್ರೆ ಇದ್ಯಾಕೆ ಮಾಡ್ತೀಯಾ ಅಂತೀವಿ. ಹಂಗಾಗಲ್ಲ ಸರ್ಕಾರ ಸಿಸ್ಟಮ್ ನಡೆಸಕ್ಕೆ. ಎಲ್ಲರನ್ನ ಒಪ್ಪಿಸಿ ಎಲ್ಲ ಕಾಲದಲ್ಲಿ ಎಲ್ಲ ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ. ಏನಾದ್ರು ಒಂದು ಮಾಡಬೇಕಾಗತ್ತೆ. ಮಾಡ್ತಿದ್ದೀರಿ, ಇದೊಂದು ಪ್ಲಾನ್ ಏನೋ ಹಾಕಿದ್ದೀರಪ್ಪ, ದಟ್ಸ್ ಫೇರ್. ಬಟ್ ಜನ ಮೆಚ್ಚುವ ರೀತಿಯದಾಗೋದಾದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಅದನ್ನು ಟ್ವಿನ್ ಟ್ಯೂಬ್ ಮಾದರಿಯಲ್ಲಿ, ಟ್ವಿನ್ ಟ್ಯೂಬ್ ಅಂದರೆ 2 ಸುರಂಗಗಳು, 2 ಟ್ಯೂಬ್, 2 ಹೋಗತ್ವೆ ಹಿಂಗೆ, ಓಕೆನಾ? ಮತ್ತು ಏನಾದ್ರು ಒಂಚೂರು ಗ್ಯಾಪ್ ಇರ್ಬೋದು, ಒಂದಷ್ಟು ಫೀಟ್ ಜಾಗ ಇಟ್ಟಿರ್ಬೋದು. ಡಬಲ್ ಡೆಕ್ ರಸ್ತೆಗಳನ್ನು ಒಳಗೊಂಡಿರುತ್ತಂತೆ ಇದು. ಡಬಲ್ ಡೆಕ್, ಓಕೆ. ವಾಹನಗಳಿಗೆ 5 ಎಂಟ್ರಿ 5 ಎಕ್ಸಿಟ್ ಪಾಯಿಂಟ್ ಅಂತೆ. ಎಸ್ಟೀಮ್ ಮಾಲ್ ಹತ್ರ, ಪ್ಯಾಲೇಸ್ ಗ್ರೌಂಡ್ ಹತ್ರ, ಗಾಲ್ಫ್ ಕ್ಲಬ್ ಹತ್ರ, ಲಾಲ್ ಬಾಗ್ ಹತ್ರ, ಸಿಲ್ಕ್ ಬೋರ್ಡ್ ಹತ್ರ ಎಕ್ಸಿಟ್ನ ಮಾಡಿಕೊಡ್ತಾ ಇದ್ದಾರಂತೆ. ಇದು ಉದ್ದೇಶಿತ ಮೆಟ್ರೋಗೆ ಸಮಾನಾಂತರವಾಗಿ ಹೋಗೋದ್ರಿಂದ ಭೂಸ್ವಾಧೀನದ ಅಗತ್ಯ ಬೀಳಲ್ಲ, ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ದಾರೆ. ಬಟ್ ಈ ಕಾಸ್ಟ್ ಏನು ಅಂತಂದರೆ ಒಂದು 8,000 ಕೋಟಿ ಅಂತ ಅಂದಾಜು ಮಾಡಿದ್ರು. ಈಗ ಅದನ್ನು 12,690 ಕೋಟಿ, ಹೆಚ್ಚು ಕಡಿಮೆ ಒಂದು 30% ರೈಸ್ ಆಗಿದೆ. ಕಿಲೋಮೀಟರ್ ಸುರಂಗ ರಸ್ತೆಗೆ ಅಂದಾಜು 705 ಕೋಟಿ ವೆಚ್ಚ ಆಗುತ್ತೆ ಅಂತ ಇವರು ಹೇಳಿದ್ದಾರೆ. ಓಕೆ, ಇಲ್ಲೇ ನಾನು ಹೇಳಿದ್ದು. ನೀವು ಮಾಡೋ ಆಲೋಚನೆ ಮಾಡೋದು ನನ್ನ ತಪ್ಪು ಸರಿ ಅಂತ ಹೇಳಿಲ್ಲ. ಏನಾರು ಒಂದು ಆಗಬೇಕು, ಟ್ರಾಫಿಕ್ ವ್ಯವಸ್ಥೆಗೆ ಇದೊಂದು ಆಗಬೇಕು ಅಂದ್ಕೊಳ್ಳೋಣ. ಕಾಸ್ಟಿಂಗ್ ವಿಚಾರಕ್ಕೆ ಬಂದಾಗ ಅನುಮಾನಗಳು, ಆಕ್ಷೇಪಗಳು ಮತ್ತು ಆರೋಪಗಳಿಗೆ ಜಾಗ ಇಲ್ಲದ ರೀತಿ ಅದಿರಬೇಕು. ಕಾಸ್ಟ್ ನಾನು ಮಾತಾಡ್ತಿರೋದು ಆರಂಭದಲ್ಲಿ ಒಂದು ಹೇಳ್ತಾರೆ, ಆಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಇದು ಮೋಸ್ಟ್ಲಿ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಇರುತ್ತಿದ್ದು. ಈ ಸರ್ಕಾರಕ್ಕೆ ಈ ದುಡ್ಡನ್ನು ಹಾಕೋ ಶಕ್ತಿ ಇದೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಇದ್ರೂ ಸಂತೋಷ, ನನಗಿದೆ ಅಂದ್ಕೊಂಡಿಲ್ಲ. ಮೋಸ್ಟ್ಲಿ ಪ್ರೈವೇಟು ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಹೋಗ್ತಾರೆ. ಇದಕ್ಕೆ ಹೋದಾಗ ಟೋಲ್ ಹಾಕ್ತೀರಿ ಅಂತ ನನ್ನ ನಂಬಿಕೆ. ಅದನ್ನು ಬಳಸ್ಕೊಂಡವ್ರೆ ಟೋಲ್. ಹಿಂದೆ ಎಲ್ಲ ಕಾಂಗ್ರೆಸ್ನವ್ರು ಕೂಗಾಡಿದ್ರಲ್ಲ, ಟೋಲ್ ಯಾಕೆ ಹಾಕ್ಬೇಕು, ತೆಗಿಬೇಕು ಟೋಲ್ನೆಲ್ಲ ಅಂತೆಲ್ಲ ಮಾತಾಡಿದ್ರು. ಕೇಳಿದ್ದು ನಾನು, ಹಂಗೆ ಮಾಡಬಾರ್ದು. ಕಾಸ್ಟಿಂಗನ್ನು ಸ್ವಲ್ಪ ಪಾರದರ್ಶಕವಾಗಿ, ಅಂದರೆ ಏನು ಪಾರದರ್ಶಕ ಅಂದರೆ ಕಂಪ್ಯಾರಿಟಿವ್ ಪ್ರಾಜೆಕ್ಟ್ಸು ಈ ಥರದ್ದು ಪ್ರಪಂಚದಲ್ಲಿ ನಾನೊಂದು ಡಜನ್ ಕೊಡ್ತೀನಿ. ಬೇಕಾದ್ರೆ ನಾನೊಂದು ಡಜನ್ ಪ್ರಾಜೆಕ್ಟ್ಸ್ ಕೊಡ್ತೀನಿ. ನೀವು ಹೇಳ್ತಿರೋ ಟ್ವಿನ್ ಟ್ಯೂಬೇ ಕೊಡೋಣ ಬೇಕಾದ್ರೆ. ಏನೋ ಡಬಲ್ ಡೆಕ್ಕರ್ ಅಂತೀರಿ, ಅದಕ್ಕೆ ಕಾಸ್ಟ್ ಎಸ್ಕಲೇಷನ್ ಹಾಗೆ ಹಾಕೋಬೋದು ಬೇಕಿದ್ರೆ. ಫಾರ್ ಎಕ್ಸಾಂಪಲ್, ಯುರೋಪಲ್ಲಿ ಇದು ಮೌಂಟನ್ಗಳ ಒಳಗಡೆ, ಬೆಟ್ಟ ಗುಡ್ಡಗಳ ಒಳಗಡೆ ಹೋಗಿದ್ದಾರೆ. ಕೆಳಗಡೆಗೆ 3,000 ಅಡಿ 2,000 ಅಡಿ ಎತ್ತರ ಇರೋ ಬೆಟ್ಟಗಳ ಒಳಗಡೆ ಹೋಗಿದ್ದಾರೆ. ಆ ಪ್ರೆಷರಲ್ಲಿ ನೀವು ಇಲ್ಲೂ ಭೂಮಿ ಒಳಗಡೆನೇ ಹೋಗೋದು. ಅದಕ್ಕೆ ಕಾಸ್ಟ್ ಗೊತ್ತಿದೆ ಎಲ್ಲರಿಗೂ. ಈ ಥರದ ಪ್ರಾಜೆಕ್ಟ್ಗಳು ಇಂಡಿಯಾನಲ್ಲೂ ನಡೆದಿವೆ. ಎಲ್ಲೋ
ಅಟಲ್ ಸೇತು ಇದು ಸೇತು ಸಾರಿ ಅಟಲ್ ಸುರಂಗ ಮಾರ್ಗ ಅಂತೆಲ್ಲ ಜಮ್ಮು ಕಾಶ್ಮೀರದಲ್ಲಿ NHAI ಮಾಡಿರೋದು, ಈ ಥರದ್ದೆಲ್ಲ ಕಾಸ್ಟ್ ಇದೆ. ಆ ಪ್ರಾಜೆಕ್ಟ್ಗಳಿಗೆ ಕಂಪ್ಯಾರಿಟಿವ್ಲಿ ಇದು ಸರಿ ರಾಂಗ್ ನೋಡಿಕೊಂಡ್ರೆ ನನ್ನ ಪ್ರಕಾರ ಜನ ಅದಕ್ಕೆ ಯಾವತ್ತೋ ಇದನ್ನು ಇದು ಮಾಡಿ ವಿರೋಧ ಆಕ್ಷೇಪ ಜನ ಇಲ್ಲ, ಯಾರು ನೀವೇನು ಮಾಡಿದ್ರು ಅಯ್ಯೋ ಮಾಡ್ಕೊಡಪ್ಪ ಹೋದ್ರೆ ಸಾಕು ಅಂತಾರೆ ಅಷ್ಟೇ. ಆ ಪರಿಸ್ಥಿತಿ ಇದೆ. ಇಲ್ದಿದ್ರೆ ಇನ್ನೊಂದು ಸ್ಟೀಲ್ ಬ್ರಿಡ್ಜ್ ಥರ ಆಗತ್ತೆ. ಆಮೇಲೆ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕುವ ಬರದಲ್ಲಿ ಬಾಂಗ್ಲಾ ಮಾದರಿ ದಂಗೆಯ ಎಚ್ಚರಿಕೆ ಕೊಟ್ಟಿದ್ದಂತಹ ಐವಾನ್ ಡಿಸೋಜಾ ಮನೆ ಮೇಲೆ ರಾತ್ರಿ ಕಲ್ಲು ತೂರಾಟ ನಡೆದಿದೆ. ಬೈಕ್ನಲ್ಲಿ ಬಂದವರು ಈ ರೀತಿ ಮಾಡಿದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ತನಿಖೆಗೆ ಮುನ್ನವೇ ಈ ವಿಚಾರದಲ್ಲಿ ರಾಜಕೀಯ ಆರಂಭವಾಯಿತು. ಹಲವರು ಒಬ್ಬೊಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡಿಕೊಂಡ್ರು. ಇನ್ನು ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರು ಒದಗಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ, ಬಿಜೆಪಿ ದಳದ ಕೆಲ ಕಿಡಿಗೇಡಿಗಳು ಕಲ್ಲು ಹೊಡೆದು ನಮ್ಮ ಮೇಲೆ ಹಾಕಬಹುದು ಅಂತ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ರಾಜಕೀಯದ ನಡುವೆ ಅತ್ಯಂತ ಬಿಗಿ ಭದ್ರತೆ ನಡುವೆ ರಾಜ್ಯಪಾಲರು ಮೈಸೂರು ಪ್ರವಾಸ ಕೈಗೊಂಡರು. ರಾಜ್ಯಪಾಲರು ಸಂಚರಿಸುವ ರಸ್ತೆಯಲ್ಲಿ ಹೈ ಅಲರ್ಟ್ ಅನ್ನ ಪ್ರಕಟಿಸಲಾಗಿತ್ತು. ಕೆಲವ್ರದ್ದು ಭಾಷೆಗಳಲ್ಲಿ ವ್ಯತ್ಯಾಸಗಳಾಗುತ್ತೆ. ಐವಾನ್ ಡಿಸೋಜ ಅವರು ತಪ್ಪು ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಳಿ, ಆದರೆ ಮನೆ ಹತ್ರ ಹೋಗಿ ಕಲ್ಲ ಹೊಡೆಯೋದು ಅದೆಲ್ಲ ಹೇಳಿತನ. ಅದು ದಕ್ಷಿಣ ಕನ್ನಡದಲ್ಲಿ ಯಾವುದೋ ಒಂದು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ತನ್ನ ಮನೆಗೆ ತಾನೇ ಕಲ್ಲು ಹೊಡೆಸ್ಕೊಂಡು ಯಾರೋ ಬಿಜೆಪಿಯವರು ಹೊಡೆದಿದ್ದಾರೆ ಅಂತ ಹೇಳುವಂಥದ್ದು ಹೇಳುತ್ತಿ. ಸಂಘಟನೆಯ ಅಥವಾ ಪಾರ್ಟಿಯ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದ್ರೆ ಹಿಂದೂಗಳಿಗೆ ಆ ಗತಿ ಬರುತ್ತೆ ಅನ್ನೋದು ಐವಾನ್ ಡಿಸೋಜ ಅವರ. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರೆ ಇವತ್ತು ಇವರು ಹೇಳಕ್ ಶುರು ಅಷ್ಟೇ. ರಾಜ್ಯಪಾಲರ ಕಾರಿಗೆ ಕಲ್ಲು ಬಿದ್ದರೆ ಅದು ಬಿಜೆಪಿ ತಾವೇ ಹೊಡ್ಕೊಂಡ್ಬಿಟ್ಟು ತಾವೇ ಮಾಡಿದ್ರು ಅನ್ನೋದು DK ಹೇಳ್ಬೋದು ಅನ್ನೋದಿದ್ರೆ ಐವಾನ್ ಡಿಸೋಜ ಅದು ಅಷ್ಟೇ, ಅವರೇ ಮಾಡ್ಕೊಂಡಿದ್ದಾರೆ. ಬಟ್ ಅವರ ಭಾಷೆ ಕ್ರಮ ಕಾನೂನು ಎಲ್ಲ ಬೇರೆ. ಬಟ್ ಕಲ್ಲು ಹೊಡೆದಂತಹ ಕೋತಿಗಳು ಯಾವನೇ ಇದ್ರು ಹೆಡೆಮುರಿ ಕಟ್ಟೊಳಗಾಕಬೇಕು. ಇಂಥದಕ್ಕೆ ಅವಕಾಶ ಎಕ್ಸಾಕ್ಟ್ಲಿ. ಯಾವಾಗ ನೀವು ಇಂಥ ವಿಚಾರದಲ್ಲಿ ಸಾಫ್ಟ್ ಆಗ್ತಿರೋ ಆಗ ಅದು ಪುಂಡು ಪೋಖರಿಗಳ ರಾಜ್ಯ ಆಗತ್ತೆ, ರೌಡಿಗಳ ರಾಜ್ಯ ಆಗತ್ತೆ. ಅವ್ರಿಗೆ ಆ ಸಂದೇಶ ಹೋಗ್ಕೂಡ್ದು, ಯಾರು ಏನು ಮಾಡಲ್ಲ ಹೋಗ್ಕೂಡ್ದು. ಆಂಟಿ ಸೋಷಿಯಲ್ಗಳು ಸಮಾಜದ ಇದನ್ನು ಸೃಷ್ಟಿ ಮಾಡೋಂಥವ್ರುಗಳಿಗೆ ಹೋಗ್ಕೂಡ್ದು ಆ ಮೆಸೇಜು. ಅವನು ಯಾವನಾರು ಹಾಕ್ಕೊಂಡಿರಲಿ, ಅವನು ಕಾಂಗ್ರೆಸ್ನವನು, BJPನವನು, ಯಾವುದಕ್ಕೂ ಸಂಬಂಧವೇ ಇಲ್ಲದೆ ಇರೋನು, ತಲೆಕೆಟ್ಟವನು, ಅವನು ಯಾವನಾರು ಆಗಿರಲಿ, ಕಾಪಾಳಕ್ಕೆ ಎರಡು ಬಿಟ್ಟು ಎಡೆಮುರಿ ಕಟ್ಟಬೇಕು ಒಳಕ್ಕೆ. ಬಿಕಾಸ್ ಅದು ಐವಾನ್ ಡಿಸೋಜ ಆದರೂ ಅಷ್ಟೇ, ನಾಳೆ ಯಾರಾದರೂ ಅಷ್ಟೇ. ದಿಸ್ ಈಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ ಆಗಬೇಕು. ಪ್ರಜಾಪ್ರಭುತ್ವ ಅಂತ ಕಾಂಗ್ರೆಸ್ನಲ್ಲಿ ಭಾಳ ಜನ ಕೆಲವು ಸರಿ ಮಾತಾಡ್ತಾರಲ್ಲ, ಅಥವಾ ಇನ್ನೊಂದು ಪಕ್ಷಗಳಲ್ಲಿ, ಇದು ವಾದ ಪ್ರತಿವಾದ ತಪ್ಪುಗಳಾದಾಗ ಸರಿಪಡಿಸೋದು ಇಲ್ಲ ಬೇರೆ. ಹಿಂಸೆಗಳು ನಾನು ಕಲ್ಲು ಹೊಡೆದ್ಬಿಡ್ತೀನಿ, ಕತ್ತರಿಸಾಕ್ಬಿಡ್ತೀನಿ, ಹಲ್ಲೆ ಮಾಡಿಸ್ಬಿಡ್ತೀನಿ, ಬೆಂಕಿ ಹಾಕಿಸ್ಬಿಡ್ತೀನಿ ಅಂತದ್ದು. ಅಂಥವ್ರು ಯಾವ ಶೂರ್ರಿ ಅವರು? ದೇವೇಗೌಡರ ಕುಟುಂಬದ ಮೇಲೆ ರಾಜ್ಯ ಸರ್ಕಾರ ದ್ವೇಷ ಮಾಡ್ತಾ ಇದೆ. ಮೈನಿಂಗ್ ಕೇಸ್ ರಿಓಪನ್ ಮಾಡಿರೋದಕ್ಕೆ ರೇವಣ್ಣ ಅವ್ರನ್ನ ಜೈಲಿಗೆ ಹಾಕಿದ್ರೆ ಕುಮಾರಸ್ವಾಮಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಶೋಕ ಆರೋಪ. ನಾವು ಅವ್ರ ಬೆಂಬಲಕ್ಕಿದ್ದೀವಿ ಅಂತ. ಹಾಂ, ಇದಾರ ಬಂಡೆ ಕಲ್ಲಿನಂತೆ ಇವರು. ಕುಮಾರಸ್ವಾಮಿ ಧಮ್ಕಿ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತಾರೆ ಅಂತ ಜಮೀರ್ ಆರೋಪ. ಜಮೀರ್ ಬಿಡ್ರಪ್ಪ, ಅವ್ರು ಏನಾರು ಹೇಳ್ತಿರ್ತಾರೆ. ನನ್ನನ್ನು ಫಸ್ಟ್ ಫೇಸ್ ಮಾಡಿ ಅಂತ. ಇದೇನು ಹೀಟ್ಸು, ಲೀಗ್ ಮ್ಯಾಚು, ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ಲು ಅಂತಿದೆಯಾ? ಇವ್ರ ಜೊತೆ ಪ್ಲೇ ಆಗಿ ನೀವು ಫಾರ್ಮರ್ ಚೀಫ್ ಮಿನಿಸ್ಟರ್ ಲೆವೆಲಲ್ಲಿ ಫೈಟ್ ಮಾಡ್ತಾರೆ. ನಿಮ್ಮ ಲೆವೆಲ್ಗೆ ಯಾಕೆ ಬರ್ತಾರೆ? ಆರೋಪಗಳು ಮಾಡ್ತಿದಾರಲ್ಲ, ನಾನು ಕೊಡ್ಲಾ ನಿಮ್ಮ ಪಟ್ಟಿ ಅಂತ. ಕೊಡ್ರಪ್ಪ, ಅದೇ ನಾನು ಹೇಳೋದೀಗ. ಕೊಡಲ್ಲ ಇವ್ರುಗಳು, ಬರೀ ಹೇಳಿ ಕೊಡಿ. ಅವ್ರು ನನಗೆ ಕುಮಾರಸ್ವಾಮಿ ಅವ್ರು ಲಾರಿ ಗಟ್ಟಲೆ ಇದೆ ಅಂತಂದ್ರು. ಲಾರಿ ಬೇಕಾ ನಾನೇ ಕಳಿಸ್ಕೊಡ್ತೀನಿ, ಕೊಡಿ. ತುಂಬ್ಕೊಂಬರಕ್ಕೂ ತುಂಬಕ್ಕೆ ಲೇಬರು ಕಳಿಸ್ತೀನಿ, ಕೊಡಿ. ಹಾಗೆ ಜಮೀರು ನನ್ನ ಹತ್ರ ಎಲ್ಲ ಇದೆ, ನಾನೇ ಬರ್ತೀನಿ, ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಹೇಳಿಪ್ಪ, ಕೊಡಿ. ಅದಾಗಲ್ಲ, ಬರೀ ಉಡಾಪೆಗಳು ಟಾಕು ಸುಮ್ಮನೆ. ಅವ್ರ ಮೇಲೆ ಈ ತರ ಪ್ರಯತ್ನ ಇವತ್ತಿಂದಲ್ಲ, ಬಹಳ ದಿನದಿಂದನೂ ನಡೀತಾ ಇದೆ. ಅವ್ರ ಮೇಲೆ ಈಗಾಗಲೇ ರೇವಣ್ಣ ಅವ್ರ ಜೈಲಿಗೆ ಹಾಕಿದ್ದಾರೆ, ಅವ್ರ ಮಕ್ಕಳನ್ನೆಲ್ಲ ಜೈಲಿಗೆ ಹಾಕಿದ್ದಾರೆ. ಆ ಕುಟುಂಬದ ಮೇಲೆ ಒಂದು ರೀತಿ ಸೇಡಿಗೆ ಸೇಡು ಅನ್ನೋ ರೀತಿ ಮಾಡ್ತಾ ಇರೋದು. ರೇವಣ್ಣ ಅವ್ರ ಕೇಸ್ ಬೇರೆ, ಮಕ್ಕಳದ್ದು ಇನ್ನೊಂದು ಪ್ರಕರಣದಲ್ಲಿ ಜೈಲಿಗೆ ಹಾಕಿದ್ದಾರೆ ಅಂತಂದರೆ ಕೇಸು ಹಂಗೆ ಬಂತಲ್ಲ, ಆರೋಪ ಬಂದಿದ್ದಕ್ಕೆ ಆಗಿದೆ. ಅದು ಆ ರೀತಿನೇ ಆರೋಪಗಳಾಗೋಯ್ತಲ್ಲ. ಅದು ಹೌದು, ಅದು ಸರಿನೋ ತಪ್ಪೋ ನಾಳೆ ಕೋರ್ಟ್ ಏನೋ ಒಂದು ಹೇಳುತ್ತೆ ಅದಕ್ಕೆ. ಹಾಗಾಗಿ ಎಲ್ಲವನ್ನು ಹೋಲಿಕೆ ಮಾಡ್ಕೊಳ್ಳ. ಸ್ಟಿಲ್ ನಿಮ್ಮ ಪಾಲಿಟಿಕ್ಸು ಕರ್ನಾಟಕ ರಾಜ್ಯದಲ್ಲಿ ಇಲ್ಲದ ಒಂದು ದ್ವೇಷದ ಇನ್ನೊಂದು ಬಂತು, ಎರಡೂ ಕಡೆಯಿಂದ ಬಂದರೆ ತನಿಖೆ ಆಗಲೇಬಾರ್ದು. ಒಂದು ಕಡೆ ಬೇಸರ ಆಗತ್ತೆ, ನಮ್ಮ ಕರ್ನಾಟಕ ಭಿನ್ನವಾಗಿತ್ತು, ಇದು ಹೀಗೆ ಆಗೋಯ್ತಲ್ಲಪ್ಪ ಅನಿಸ್ಬೋದು. ಇನ್ನೊಂದು ಕಡೆ ನಂಗೆ ಭಾಳ ಖುಷಿ ಆಗತ್ತೆ,
ಎಲ್ಲ ಆಚೆ ಬರ್ತಾ ಇದೆ. ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ಟಿದ್ರಲ್ಲ, ಒಬ್ಬೊಬ್ಬ ತೊಳಕತಾ ಇದ್ದಾನೆ, ಒಳ್ಳೇದಾಯ್ತು ಅನ್ಸತ್ತೆ. ಸರಿಯಾದ ಸಮಯ ಅಂತ ತೊಳಿರಿ ಹೇಳ್ತೀನಿ. ಒಂದು ನೀವು ಯಾರು ಮಾಡದೇ ಇದ್ರೆ ನಾನೇ ವೈಯಕ್ತಿಕವಾಗಿ ಮಾಡ್ತೀನಿ. ಆಯ್ದ ಕೆಲವು ರಾಜಕಾರಣಿಗಳಿಗೆ ನಾನು ತಿಂಗಳಾವರ್ತಿ ಒಂದೊಂದು ಸೋಪ್ ಕಳಿಸ್ಕೊಡ್ತೀನಿ. ತೊಳಿರಿ, ಇನ್ನೊಬ್ಬನ್ನ ಹೇಳ್ತೀನಿ ಬಿಡದೆ ಮಟ್ಲ ಕಡೆಗೆ ಅಂತ. ಇದು ಸೋಪು ಭಾಗ್ಯ, ತೊಳಿಬೇಕು ಅಂತ ಅನ್ಸತ್ತೆ ಒಂದೊಂದ್ಸರಿ ಅನ್ಸತ್ತೆ. ಕರ್ನಾಟಕ ವಾಸ್ ಸೋ ಬ್ಯೂಟಿಫುಲ್, ಅದು ಸ್ಟೇಟು. ತಮಿಳ್ನಾಡು ಅಥವಾ ಯಾವುದೋ ಬೇರೆ ರಾಜ್ಯಗಳ ಥರ ಪ್ರವೇಶಕ್ಕೆ ಅವಕಾಶ ಹಂಗೆಲ್ಲ ಇರಲಿಲ್ಲ ನಮ್ಮಲ್ಲಿ ಅಂತ ಅನ್ಸತ್ತೆ. ಬಟ್ ಇದೆಲ್ಲ ನೋಡಿದಾಗ ಒಂದೊಂದ್ಸರಿ ನಿಮ್ದಾಗಿರೋದು ಬಂದ್ಬಿಡ್ಲಿ, ಅವ್ರದ್ದಾಗಿರೋದು ಬಂದ್ಬಿಡ್ಲಿ, ಎಲ್ಲ ಉಜ್ಬಿಡೋಣ ಒಂದೇ ಸರಿ ಪಬ್ಲಿಕಲ್ಲಿ ಅನ್ಸತ್ತೆ. ಹೌದು.